ನಮಸ್ಕಾರ ವಿದ್ಯಾರ್ಥಿಗಳೇ. ಈ ಒಂದು ಮೊದಲನೇ ಘಟಕದ ಮತ್ತೊಂದು ಅಂಶ ನಾವು ಇವತ್ತಿನ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಶಿಕ್ಷಣದ ಆಧಾರಗಳು. ನಾನು ಲಾಸ್ಟ್ ಕ್ಲಾಸ್ ಹೇಳ್ದಂಗೆ ಶಿಕ್ಷಣಕ್ಕೆ ಮೂಲಾಧಾರಗಳು ಅಂತಂದರೆ ಸುಮಾರು ಅಂಶಗಳು, ಸುಮಾರು ಶಾಸ್ತ್ರಗಳು ಅಧ್ಯಯನ ಮಾಡ್ತವೆ. ಅವುಗಳಲ್ಲಿ ಮುಖ್ಯವಾಗಿ ನಾವು ಅಧ್ಯಯನ ಮಾಡ್ತಕ್ಕಂಥ ತಾತ್ವಿಕ ಅಂಶ ಮತ್ತು ಮನೋವೈಜ್ಞಾನಿಕ ಅಂಶ ಮತ್ತು ಸಾಮಾಜಿಕ ಅಂಶ ಅಂತಕ್ಕಂಥದ್ದನ್ನು ಅಧ್ಯಯನ ಮಾಡ್ತೀವಿ. ಬೇಸಿಸ್ ಆಫ್ ಎಜುಕೇಷನ್, ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಶಿಕ್ಷಣ ಮಗು ಮತ್ತು ವ್ಯಕ್ತಿಯ ಜೀವನ ಪರ್ಯಂತವಾಗಿ ನಿರಂತರವಾಗಿ ಸಾಗುವಂಥ ಒಂದು ಪ್ರಕ್ರಿಯೆಯಾಗಿದೆ. ಈ ಶಿಕ್ಷಣ ನಿರ್ದಿಷ್ಟವಾಗಿರತಕ್ಕಂಥದ್ದಲ್ಲ. ಔಪಚಾರಿಕವಾಗಿ ನಾವು ನೋಡಿದಾಗ ನಿರ್ದಿಷ್ಟವಾಗಿ ಕಲಿತಕ್ಕಂಥದ್ದು, ಅನೌಪಚಾರಿಕವಾಗಿ ನಾವು ನೋಡಿದಾಗ ಶಿಕ್ಷಣ ಅಂತಕ್ಕಂಥದ್ದು ಜೀವನ ಪರ್ಯಂತರವಾಗಿ ಸಾಗತಕ್ಕಂಥ ಶಿಕ್ಷಣ. ದಿ ಎಜುಕೇಷನ್ ಈಸ್ ಸ್ಟಾರ್ಟೆಡ್ ಫ್ರಮ್ ಹೋಮ್ ಟು ಟೂಮ್ ಅಂತ ಹೇಳ್ತೀವಿ. ಗರ್ಭದಿಂದ ಗೋರುವರೆಗೆ ನಡೀತಕ್ಕಂಥ ಒಂದು ಪ್ರತಿಯೊಂದು ಕ್ರಿಯೆಯೂ ಸಹಿತ ನಮಗೆ ಅನುಭವವನ್ನು ನೀಡುತ್ತದೆ, ಅದು ನಮಗೆ ಜ್ಞಾನವನ್ನು ಒದಗಿಸ್ತದೆ. ಅದು ಶಿಕ್ಷಣ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ತೇವೆ. ನಿರಂತರವಾಗಿ ನಡೀತಕ್ಕಂಥ ಒಂದು ಪ್ರಕ್ರಿಯೆ. ಒಂದು ಜನಸಮೂಹದ ಒಂದು ಜ್ಞಾನ ಆಗಿರ್ಬೋದು ಅಥವಾ ಕೌಶಲ್ಯ ಅಥವಾ ಅಭ್ಯಾಸಗಳನ್ನು ಮತ್ತೊಂದು ಜನಸಮೂಹಕ್ಕೆ ವರ್ಗಾಯಿಸುವಂಥ ಒಂದು ಪ್ರಕ್ರಿಯೆ ಇದು ಆಗಿರ್ತದೆ ಅಥವಾ ಶಿಕ್ಷಣದ್ದಾಗಿರ್ತದೆ. ಅಂದರೆ ಶಿಕ್ಷಣ ಎರಡು ಪ್ರಮುಖ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು ಕಂಡುಬರುತ್ತೆ. ಅದು ಯಾವುದಪ್ಪ ಅಂತಂದರೆ, ಮೊದಲನೇದಾಗಿ ಒಂದು ವ್ಯಕ್ತಿಯನ್ನು ಜ್ಞಾನ ಕೌಶಲ್ಯ ಮತ್ತು ಅಭ್ಯಾಸ ಹಾಗೂ ಮನೋವೃತ್ತಿಗಳನ್ನು ಬೆಳೆಸುವ ಮೂಲಕ ವೈಯಕ್ತಿಕ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಹಾಯ ಮಾಡತಕ್ಕಂಥದ್ದು. ಆದರೆ ಎರಡನೇದ್ದು ಏನು ಮಾಡ್ತಾ ಅಂದರೆ, ವ್ಯಕ್ತಿಯ ಸಾಮಾಜಿಕ ಸಾಮರ್ಥ್ಯತೆಯನ್ನು ಹೆಚ್ಚಿಸುವ ಒಂದು ಕಾರ್ಯ ಮಾಡುವ ಮೂಲಕ ಸಾಮಾಜಿಕ ಅಭಿವೃದ್ಧಿಗೆ ದಾರಿ ಮಾಡಿಕೊಡತಕ್ಕಂಥದ್ದು ಎರಡನೇದಾಗಿರ್ತದೆ. ಅಂದರೆ ಎರಡು ಮುಖ್ಯವಾಗಿ ಕಾರ್ಯವನ್ನು ನಿರ್ವಹಿಸ್ತದೆ. ಒಂದು ವೈಯಕ್ತಿಕ ಬೆಳವಣಿಗೆ ಮತ್ತು ವಿಕಾಸ ಆದರೆ, ಎರಡನೇದು ಸಾಮಾಜಿಕ ಅಭಿವೃದ್ಧಿಗೆ ದಾರಿ ಮಾಡಿಕೊಡ್ತಕ್ಕಂಥದ್ದು ಯಾವುದಾಗಿರ್ತದೋ ಅದು ಶಿಕ್ಷಣದ ಒಂದು ಪ್ರಮುಖ ಕಾರ್ಯ ಅಂತ ಹೇಳ್ತೀವಿ. ಅಂದರೆ ಈ ಎರಡು ಮಹತ್ವಪೂರ್ಣ ಕಾರ್ಯ ನಿರ್ವಹಿಸಲಿಕ್ಕೆ ಏನು ಬೇಕಾಗ್ತದೆ ಅಂತಂದರೆ, ಶಿಕ್ಷಣ ಇಲ್ಲಿ ತತ್ವಶಾಸ್ತ್ರ ಬೇಕಾಗುತ್ತೆ, ಶಿಕ್ಷಣ ಒಂದು ಮನಃಶಾಸ್ತ್ರವಾಗಿರುತ್ತೆ, ಶಿಕ್ಷಣ ಒಂದು ಸಮಾಜಶಾಸ್ತ್ರಗಳನ್ನು ಸಹಿತ ಆಧಾರವಾಗಿಟ್ಕೊಂಡಿರುತ್ತದೆ. ಈ ಒಂದು ಶಾಸ್ತ್ರಗಳು ಶಿಕ್ಷಣಕ್ಕೆ ತನ್ನದೇ ಆದಂಥ ಮೂಲಭೂತ ಕೊಡುಗೆಗಳನ್ನು ಸಹಿತ ಕೊಡುವುದರ ಮೂಲಕ ಶಿಕ್ಷಣಕ್ಕೆ ಸಾಕಷ್ಟು ಆಧಾರವಾಗಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಅಂದರೆ ಶಿಕ್ಷಣ ಅಂದರೆ ಏನು, ಶಿಕ್ಷಣ ಏನು ಮಾಡಬೇಕಾಗಿದೆ ಮುಂತಾದ ಪ್ರಶ್ನೆಗಳಿಗೆ ಸೂಕ್ತ ಉತ್ತರ ಮತ್ತು ಪರಿಹಾರವನ್ನು ಒದಗಿಸ್ತಕ್ಕಂಥ ಕೆಲಸ ಈ ಶಿಕ್ಷಣ ಆಧಾರ ಅಂತ ನಾವು ಹೇಳ್ತೇವೆ. ಈ ಆಧಾರಗಳು ಶಿಕ್ಷಣಕ್ಕೆ ಅರ್ಥ ಮತ್ತು ಗುರಿ ನಿರ್ದಿಷ್ಟಪಡಿಸುವುದರ ಜೊತೆಗೆ ಪಠ್ಯಕ್ರಮದ ರಚನೆ ಮತ್ತು ಬೋಧನಾ ವಿಧಾನ ರೂಪಿಸುವಲ್ಲಿ ಸಹಾಯಕವಾಗುವ ಮೂಲಕ ಶಿಕ್ಷಣ ಕ್ಷೇತ್ರಕ್ಕೆ ಅಥವಾ ಶಿಕ್ಷಣ ಕ್ಷೇತ್ರ ಅಭಿವೃದ್ಧಿಗೆ ಇಲ್ಲಿ ಕಾರಣವಾಗ್ತದೆ ಅಂತ ನಾವಿಲ್ಲಿ ಹೇಳಬಹುದು. ಹಾಗಾದರೆ ನಾವು ಇಲ್ಲಿ ಮೊದಲನೇದಾಗಿ ನಾವು ನೋಡೋಣ, ಶಿಕ್ಷಣದ ಆಧಾರವಾಗಿ ಇಲ್ಲಿ ತತ್ವಶಾಸ್ತ್ರ ಯಾವ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ. ನೋಡಿ, ಫಿಲಾಸಫಿ ಆಸ್ ಎ ಬೇಸಿಸ್ ಆಫ್ ಎಜುಕೇಷನ್ ಅಂತ ಹೇಳ್ತೀವಿ. ಈ ಒಂದು ತತ್ವಶಾಸ್ತ್ರ ಅಂದರೆ ಫಿಲಾಸಫಿ ಅಂತ ಹೇಳ್ತೀವಿ. ಇದರ ಒಂದು ಅರ್ಥವನ್ನು ತಿಳ್ಕೊಳ್ಳೋಣ. ಮತ್ತು ತತ್ವಶಾಸ್ತ್ರದ ಒಂದು ಅರ್ಥ ತಜ್ಞರು ತಮ್ಮದೇ ಆಗಿರ್ತಕ್ಕಂಥ ವ್ಯಾಖ್ಯಾನಗಳನ್ನು ನೀಡಿರ್ತಕ್ಕಂಥದ್ದು ನೋಡ್ತೀವಿ. ಆ ವ್ಯಾಖ್ಯೆಗಳನ್ನು ಸಹಿತ ನಾವು ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಇಲ್ಲಿ ಸಾಮಾನ್ಯವಾಗಿ ಶಿಕ್ಷಣದ ಒಂದು ಆಧಾರವಾಗಿ ತತ್ವಶಾಸ್ತ್ರ ಯಾವ ರೀತಿಯಲ್ಲಿ ನಡೆಯುತ್ತೆ ನೋಡಿ. ಇದು ಆಂಗ್ಲ ಭಾಷೆ ಫಿಲಾಸಫಿ ಅಂತ ಹೇಳ್ತೀವಿ, ಪದಕ್ಕೆ ಸಮಾನವಾಗಿ ಇರತಕ್ಕಂಥದ್ದು. ಇದು ಗ್ರೀಕ್ ಭಾಷೆ ಒಂದು ಫಿಲೋ ಅಂತಕ್ಕಂಥ ಪದಗಳಿಂದ ಬಂದಿರತಕ್ಕಂಥದ್ದು. ಫಿಲೋ ಮತ್ತು ಸೋಫಿಯಾ. ಇಲ್ಲಿ ಫಿಲೋಸೋಫಿಯಾ ಈ ಎರಡು ಪದಗಳ ಉತ್ಪತ್ತಿ ಹೊಂದಿರತಕ್ಕಂಥದ್ದು. ಫಿಲೋ ಅಂದರೆ ಇಲ್ಲಿ ನಮಗೆ ಲವ್ ಅಥವಾ ಪ್ರೀತಿ ಅಂತಕ್ಕಂಥದ್ದು ಅರ್ಥ ಕೊಡುತ್ತೆ. ಸೋಫಿಯಾ ಅಂದರೆ ಇಲ್ಲಿ ವಿಸ್ಡಮ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ವಿಸ್ಡಮ್, ಲವ್ ಆಫ್ ವಿಸ್ಡಮ್ ಅಂತ ಹೇಳ್ತೀವಿ. ಅಂದರೆ ವಿವೇಕದ ಬಗ್ಗೆ ಇರುವಂಥ ಒಂದು ಪ್ರೀತಿ ಅಂತ. ವಿವೇಕದ ಬಗ್ಗೆ ಇರತಕ್ಕಂಥ ಒಂದು ಪ್ರೀತಿ ನಾವು ವಿಸ್ಡಮ್ ಅಂತ ಕರಿತೀವಿ. ಅಂದರೆ ತತ್ವಶಾಸ್ತ್ರ
ವಿವೇಕ ವಿವೇಕಕ್ಕೆ ಸಂಬಂಧಿಸಿದಂಥ ಶಾಸ್ತ್ರವಾಗಿರುತ್ತದೆ. ಎಲ್ಲ ಒಂದು ವಸ್ತು ಘಟನೆಗಳ ಕಾರಣಗಳನ್ನು, ಅವುಗಳನ್ನು, ಹಿಂದಿನ ನಿಯಮಗಳನ್ನು ಅರ್ಥೈಸಿಕೊಳ್ಳುವಂಥ ಜ್ಞಾನ ಈ ಒಂದು ತತ್ವಶಾಸ್ತ್ರದ್ದಾಗಿರುತ್ತದೆ. ಅಂದರೆ ವಿದ್ಯಾರ್ಥಿಗಳೇ, ಇಲ್ಲಿ ತತ್ವಶಾಸ್ತ್ರ ಅರಿತುಕೊಳ್ತಕ್ಕಂಥದ್ದು ಅಷ್ಟು ಸರಳ ಸುಲಭವೂ ಅಲ್ಲ. ಎಂದರೆ ಜೀವನದ ಬಗ್ಗೆ ವ್ಯಕ್ತಿಯಲ್ಲಿದ್ದಂಥ ಒಂದು ಕುತೂಹಲ, ಅನುಮಾನ ಮತ್ತು ತನ್ನ ಪರಿಸರದ ಬಗ್ಗೆ ಅವರ ವಿಚಾರಗಳು, ಇವುಗಳ ಜೊತೆಗೆ ತನ್ನ ಆಂತರಿಕತೆಯ ಬಗ್ಗೆ ತಿಳಿಯುವಂಥ ಒಂದು ಪ್ರಯತ್ನವೇ ಈ ಒಂದು ತತ್ವಶಾಸ್ತ್ರ ಉದಯಕ್ಕೆ ಕಾರಣವಾಯಿತು ಅಂತ ನಾವಿಲ್ಲಿ ಹೇಳಬಹುದು. ಮತ್ತು ಅದರ ಜೊತೆಗೆ ಜೀವನದ ಅಂತಿಮ ಮೌಲ್ಯಗಳನ್ನು ಕುರಿತು ಚಿಂತಿಸುವಂಥ ಒಂದು ಶಾಸ್ತ್ರ ಯಾವುದಪ್ಪ ಅಂತಂದರೆ ಈ ಒಂದು ತತ್ವಶಾಸ್ತ್ರವಾಗಿರುತ್ತದೆ. ಈ ಫಿಲಾಸಫಿ ಅಂತ ಹೇಳ್ತೀವಿ. ಇದು ನಾವು ತಾತ್ವಿಕ ವಿಚಾರದಲ್ಲಿ ಹೇಳೋದಾದರೆ. ಇನ್ನು ವಿಶಾಲವಾಗಿರ್ತಕ್ಕಂಥ ಒಂದು ಅರ್ಥದಲ್ಲಿ ಹೇಳೋದಾದರೆ ಬದುಕನ್ನು ನೋಡುವಂಥ ಮತ್ತು ಅರ್ಥೈಸಿಕೊಳ್ಳುವಂಥ ಜ್ಞಾನ ಇದಾಗಿರ್ತದೆ. ವಿಶ್ವದಲ್ಲಿರ್ತಕ್ಕಂಥ ಪ್ರತಿಯೊಂದನ್ನು ಸಹಿತ ಕುರಿತು ಚಿಂತಿಸುವಂಥ ಪ್ರಯತ್ನ ಈ ಒಂದು ತತ್ವಶಾಸ್ತ್ರದ್ದಾಗಿರುತ್ತೆ. ಹೀಗಾಗಿ ನಾವು ಭಾರತೀಯ ಒಂದು ಸಂಸ್ಕೃತಿಯಲ್ಲಿ ನಾವು ನೋಡಿದಾಗ ಭಾರತೀಯರು ಇದಕ್ಕೆ ನಾವು ಪ್ರತ್ಯೇಕವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು ನೋಡ್ತೀವಿ. ದರ್ಶನ ಶಾಸ್ತ್ರ ಅಂತ ಕರಿತೀವಿ ಇದಕ್ಕೆ. ಈ ದರ್ಶನ ಶಾಸ್ತ್ರ, ದರ್ಶನ ಅಂತಕ್ಕಂಥ ಪದ ಏನಪ್ಪ ಅಂತಂದರೆ ಇದು ಸಂಸ್ಕೃತವ ಮೂಲ ಪದ ಅಂತ ಹೇಳ್ತೀವಿ. ದೃಶ್ ಎಂಬ ಒಂದು ಪದದಿಂದ ಬಂದಿರತಕ್ಕಂಥದ್ದು. ದೃಶ್ ಅಂತಂದರೆ ಇದು ನಮಗೆ ಸಹಜವಾಗಿ ಗೊತ್ತಿರ್ತಕ್ಕಂಥದ್ದು ನೋಡು ಅಥವಾ ಕಾಣು ಅಥವಾ ದೃಷ್ಟಿ ಅಂತಕ್ಕಂಥದ್ದು ಇಲ್ಲಿ ಅರ್ಥ ಕೊಡ್ತದೆ. ಅಂದರೆ ಹಿಂದೂ ತತ್ವಜ್ಞಾನದಲ್ಲಿ ಇದಕ್ಕೆ ಏನಪ್ಪ ಅಂತಂದರೆ ದೈವತ್ವದ ಒಂದು ದರ್ಶನ ಅಂತಕ್ಕಂಥದ್ದು ಹೇಳ್ತೇವೆ. ಅಂದರೆ ನಿಜವಾದ ಜ್ಞಾನವನ್ನು ಒದಗಿಸ್ತಕ್ಕಂಥದ್ದು ಯಾವುದು ಅಂತಂದರೆ ಈ ತತ್ವಶಾಸ್ತ್ರ ಅಂತ. ಇದು ಸುಮಾರು ಭಾಳಷ್ಟು ವಿಶಾಲವಾಗಿರ್ತಕ್ಕಂಥ ವ್ಯಾಪ್ತಿಯ ಒಂದು ಅಧ್ಯಯನವನ್ನು ಒಳಗೊಂಡಿರ್ತಕ್ಕಂಥದ್ದು. ಇದು ವಾಸ್ತವತೆಯ ಒಂದು ಸ್ವರೂಪ ಜ್ಞಾನ ಮತ್ತು ಸತ್ಯಾಂಶ ಹೊಂದಿರತಕ್ಕಂಥದ್ದು. ಸತ್ಯ ಶೋಧನೆಯನ್ನು ಹುಡುಕ್ತಕ್ಕಂಥ ಕೆಲಸ ಮಾಡುತ್ತೆ. ಆದರ್ಶ ಮೌಲ್ಯಗಳನ್ನು ಮತ್ತು ನೀತಿ, ತತ್ವ, ಸೌಂದರ್ಯ ಶಾಸ್ತ್ರ ಮುಂತಾದವುಗಳನ್ನು, ಇಲ್ಲಿ ವಿಶ್ವದೊಂದಿಗೆ ಹೊಂದಿರುವಂಥ ಸಂಬಂಧ, ಇವೆಲ್ಲವನ್ನು ಕುರಿತು ಮಾಡ್ತಕ್ಕಂಥ ಒಂದು ಅಧ್ಯಯನದ ಒಂದು ಶಾಸ್ತ್ರ ಈ ತತ್ವಶಾಸ್ತ್ರವಾಗಿದೆ. ಜೀವನದಲ್ಲಿ ಯಾವುದು ಅತ್ಯಂತ ಮುಖ್ಯ, ಮೌಲ್ಯಯುತವಾದದ್ದು ಎಂಬುದರ ಬಗ್ಗೆ ಚಿಂತಿಸುವಂಥ ಶಾಸ್ತ್ರ ಈ ಒಂದು ತತ್ವಶಾಸ್ತ್ರವಾಗಿರುತ್ತದೆ. ಜೊತೆಗೆ ಎಲ್ಲ ಜ್ಞಾನ ಶಾಖೆಗಳ ಅಧ್ಯಯನ ಶಾಸ್ತ್ರಗಳ ಒಂದು ಮಾತೃ ಯಾವುದಪ್ಪ ಅಂತಂದರೆ ಇಲ್ಲಿ ತತ್ವಶಾಸ್ತ್ರ ಅಂತಕ್ಕಂಥದ್ದು ಇಲ್ಲಿ ಬರ್ತದೆ. ಅಂದರೆ ಬದುಕನ್ನು ವಿಮರ್ಶಿಸಿ, ಬದುಕನ್ನು, ಮೌಲ್ಯಗಳನ್ನು ನಿರ್ಧರಿಸಿ ಸತ್ಯ ಶೋಧನೆ ಮಾಡುವುದರೊಂದಿಗೆ ವ್ಯಕ್ತಿಗೆ ಸತ್ಯದ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಜ್ಞಾನ ಈ ಒಂದು ತತ್ವಶಾಸ್ತ್ರವಾಗಿರತಕ್ಕಂಥದ್ದು ಅಂತಲೇ. ಅಂದರೆ ಇಲ್ಲಿ ವ್ಯಕ್ತಿಯ ವರ್ತನೆಯ ಪರಿವರ್ತನೆಗೆ ಮಾರ್ಗದರ್ಶನ ಮಾಡತಕ್ಕಂಥದ್ದು ಈ ತತ್ವಶಾಸ್ತ್ರವಾಗಿರ್ತದೆ. ಸತ್ಯಾಂಶದ ಗುಟ್ಟನ್ನು ಅರ್ಥೈಸಿಕೊಳ್ಳುವಂಥ ಒಂದು ಪ್ರಯತ್ನ ಈ ತತ್ವಶಾಸ್ತ್ರದಾಗಿರ್ತದೆ. ಬದುಕಿನ ಅತ್ಯಂತ ಸರಳವಾದ ಆಳವಾದ ಚಿಂತನೆ ಮಾಡ್ತಕ್ಕಂಥದ್ದು, ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಕ್ಕಂಥ ಕೆಲಸ ಇಲ್ಲಿ ಆಗ್ತಕ್ಕಂಥದ್ದು. ಅಂದರೆ ನಾವು ಸ್ವಾಮಿ ವಿವೇಕಾನಂದರು ನೋಡ್ತೀವಿ. ಅವರು ಏನಪ್ಪ ಅಂದರೆ ಈ ಒಂದು ತತ್ವಶಾಸ್ತ್ರದಲ್ಲಿ ಆಳವಾಗಿ ಹೋಗಿದ್ರು. ಅವರು ಕಂಡುಕೊಂಡ್ರು ಭಗವಂತ ಹೇಳಿದ್ದಾನೆ, ಆಮೇಲೆ ಭಗವಂತನಿಗೂ ಮಾನವನಿಗೆ ಏನು ಸಂಬಂಧ, ಆತನ ಕಾರ್ಯಗಳೇನು ಅಂತಕ್ಕಂಥದ್ದು. ವೇರ್ ಈಸ್ ದಿ ಗಾಡ್, ಹೌ ಈಸ್ ದಿ ಗಾಡ್, ವಾಟ್ ಈಸ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ಗಾಡ್ ಆ್ಯಂಡ್ ದಿ ಮೆನ್ ಅಂತಕ್ಕಂಥದ್ದು, ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಗಾಡ್ ಆ್ಯಂಡ್ ಸೊಸೈಟಿ ಅಂತಕ್ಕಂಥದ್ದು. ಹೀಗೆ ಸಾಕಷ್ಟು ನಾವು ನೋಡಿದ್ವಿ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಸಹಿತ ಸಾಕಷ್ಟು ಚಿಂತನೆ ಮಾಡಿದರು. ಕೊನೆಗೆ ರಾಮಕೃಷ್ಣ ಪರಮಹಂಸರ ಒಂದು ಶಿಷ್ಯತ್ವವನ್ನು ಪಡೆದುಕೊಂಡ ನಂತರ ಅವರಿಗೆ ತನ್ನ ಒಂದು ನಂಬಿಕೆ ಮತ್ತು ವಿಶ್ವಾಸ ಬೆಳೆಸ್ತಕ್ಕಂಥ ಒಂದು ಉತ್ತರವನ್ನು ಅಲ್ಲಿ ಸಿಕ್ತು. ಆವಾಗ ಅವರು ಒಳ್ಳೆಯ ಸಾಧಕರಾಗಿ ಬೆಳೆದರು ಅಂತಕ್ಕಂಥದ್ದು. ಅಂದರೆ ಜಗತ್ತು ಎಂದರೆ ಏನು, ಜಗತ್ತೆಂದರೆ ಏನರ್ಥ, ಜಗತ್ತಿನ ಅಂತಿಮ ಗುರಿ ಏನು, ಹೀಗೆ ವಿಶಾಲ ಜಗತ್ತಿನಲ್ಲಿ ಮಾನವನ ಒಂದು ಸ್ಥಾನಮಾನ ಏನು, ವಿಶ್ವದ ಸೃಷ್ಟಿಗೆ ಕಾರಣಕರ್ತರು ಯಾರು, ವಿಶ್ವದಲ್ಲಿ ಸತ್ಯ ಎಂದರೆ ಏನು, ಈ ಎಲ್ಲ ಪ್ರಶ್ನೆಗಳಿಗೆ, ಇಂತಿಂಥ ಮಹಾನ್ ಪ್ರಶ್ನೆಗಳಿಗೆ ನಮಗೆ ಉತ್ತರ ಎಲ್ಲಿ ಸಿಗ್ತಾವಪ್ಪ ಅಂತಂದರೆ ಈ ಒಂದು ತತ್ವಶಾಸ್ತ್ರದಲ್ಲಿ ಸಿಗ್ತಕ್ಕಂಥದ್ದು ನಮಗೆ ಕಂಡು ಬರುತ್ತೆ. ಹೀಗಾಗಿ ಈ ಒಂದು ತತ್ವಶಾಸ್ತ್ರ ಅಧ್ಯಯನ ಮಾಡೋದ್ರ ಮೂಲಕ ಏನಾಗ್ತದೆ ಅಂತಂದರೆ ವೈಯಕ್ತಿಕ ಬೆಳವಣಿಗೆ ವಿಕಾಸನೂ ಹೊಂದುತ್ತೀವಿ. ಜೊತೆಗೆ ಒಂದು ಎರಡನೇದು ಸಾಮಾಜಿಕ ಕಾರ್ಯವನ್ನು ಮಾಡೋದರೊಂದಿಗೆ ಸಾಮಾಜಿಕ ಅಭಿವೃದ್ಧಿಗೂ ದಾರಿಯಾಗ್ತದೆ ಅಂತಕ್ಕಂಥದ್ದನ್ನು ನೋಡ್ತೀವಿ. ವಿದ್ಯಾರ್ಥಿಗಳದ್ದು ಏನೇ ಇರಲಿ, ನಾವು ತತ್ವಶಾಸ್ತ್ರದ ಒಂದು ಅರ್ಥವಂತ ನಾವು ತೆಗೆದುಕೊಂಡಾಗ ಸುಮಾರು ಅರ್ಥಗಳನ್ನು ನಾವು ಇಲ್ಲಿ
ಗಣನೆಗೆ ತೆಗೆದುಕೊಳ್ತೀವಿ. ಜೊತೆಗೆ ಅಷ್ಟೇ ಅಲ್ಲ, ಕೆಲವು ವ್ಯಾಖ್ಯೆಗಳನ್ನು ನಾವು ನೋಡ್ತೀವಿ. ಅದನ್ನು ನಾವು ಇವಾಗ ನೋಡೋಣ. ಮೊದಲನೇದಾಗಿ ನಾವು ನೋಡೋದಾದರೆ ಮೀನಿಂಗ್ ಆಫ್ ಫಿಲಾಸಫಿ. ಇಲ್ಲಿ ಹೇಳ್ತಾರೆ ಏನು ಅಂತಂದರೆ, ತತ್ವಶಾಸ್ತ್ರವು ವಿವೇಕದ ಅನ್ವೇಷಣೆ, ಸತ್ಯಾಂಶದ ಸಾಮಾನ್ಯ ನಿಯಮಗಳ ಅಧ್ಯಯನ ಶಾಸ್ತ್ರವಾಗಿದೆ. ಭಾಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ನಾವು ನೋಡ್ತೀವಿ. ವಿವೇಕದ ಅನ್ವೇಷಣೆ ಜೊತೆಗೆ ಸತ್ಯಾಂಶದ ಸಾಮಾನ್ಯ ನಿಯಮಗಳ ಅಧ್ಯಯನ, ಇದು ತತ್ವಶಾಸ್ತ್ರ ಅಂತ. ಇನ್ನು ಮತ್ತೊಂದು ಹೇಳ್ತಾರೆ, ತತ್ವಶಾಸ್ತ್ರ ಜ್ಞಾನ ಶೋಧನೆಯಾಗಿದ್ದು ಪ್ರಮುಖವಾಗಿ ಅಂತಿಮ ಸತ್ಯಾಂಶದ ಅನ್ವೇಷಣೆ, ಇದು ಸಹಿತ ತತ್ವಶಾಸ್ತ್ರ ಅಂತ ಕರೆದರು. ಈ ತತ್ವಶಾಸ್ತ್ರ ಮಾನವ ಚಿಂತನೆಯ ಹಾಗೂ ಜ್ಞಾನದ ಪ್ರಕ್ರಿಯೆ ಸಾಮಾನ್ಯ ನಿಯಮಗಳ ವಿಜ್ಞಾನವಾಗಿದೆ ಅಂತಕ್ಕಂಥದ್ದನ್ನ ಮೂರನೇದ್ದು ನಾವು ನೋಡ್ತೀವಿ. ಇನ್ನು ಮತ್ತೊಂದು ವಾಕ್ಯದಲ್ಲಿ ನಾವು ನೋಡಿದ್ರೆ, ಮಾನವನ ಮನಸ್ಸಿನಲ್ಲಿ ಸೃಷ್ಟಿಯಾದ ಕುತೂಹಲದಲ್ಲಿಯೇ ತತ್ವಶಾಸ್ತ್ರದ ಹುಟ್ಟು ಅಡಗಿದೆ ಅಂತಕ್ಕಂಥದ್ದು ಮತ್ತೊಂದು ವಾಕ್ಯವನ್ನು ನಾವು ನೋಡ್ತೇವೆ. ಹೀಗೆ ಹಲವಾರು ವಾಕ್ಯಗಳನ್ನು ನಾವು ತತ್ವಶಾಸ್ತ್ರ ಅಂತಕ್ಕಂಥದ್ದನ್ನು ನಾವು ಗಣನೆಗೆ ತೆಗೆದುಕೊಂಡ್ರೆ, ತಜ್ಞರು ಸಹಿತ ತಮ್ಮದೇ ಆಗಿರ್ತಕ್ಕಂಥ ವ್ಯಾಖ್ಯಾನಗಳನ್ನು ಇಲ್ಲಿ ಕೊಡ್ತಾರೆ. ಭಾಳ ಸ್ಪಷ್ಟವಾಗಿ ಪ್ಲೇಟೋ ಅವರು ಹೇಳ್ತಾರೆ. ಏನಪ್ಪ ಅಂತಂದರೆ, ಇಲ್ಲಿ ವಿವಿಧ ವಸ್ತುಗಳ ನೈಜ ಸ್ವಭಾವದ ಒಂದು ಜ್ಞಾನವೇ ತತ್ವಶಾಸ್ತ್ರ ಅಂತಕ್ಕಂಥದ್ದು ಪ್ಲೇಟೋ ಅವರು ಹೇಳ್ತಾರೆ. ಇವರು ರಾಜಕೀಯ ತಜ್ಞರು ಸಹಿತ ಹೌದು, ಶಿಕ್ಷಣ ತಜ್ಞರು ಸಹಿತ ಹೌದು, ಆದರ್ಶವಾದಿಯೂ ಹೌದು, ಜೊತೆಗೆ ಒಬ್ಬ ಶ್ರೇಷ್ಠ ತತ್ವಜ್ಞಾನಿ ಅಂತಲೂ ನಾವಿಲ್ಲಿ ಹೇಳಬಹುದು. ಇವರು ಭಾಳ ಸುಲಭವಾಗಿ ಹೇಳಿದ್ದಾರೆ, ವಿವಿಧ ವಸ್ತುಗಳ ನೈಜ ಸ್ವಭಾವದ ಜ್ಞಾನವೇ ತತ್ವಶಾಸ್ತ್ರ ಅಂತಕ್ಕಂಥದ್ದು. ಇನ್ನು ಟಿ ರೆಮೆಂಟ್ ಅಂತಕ್ಕಂಥವ್ರು ವ್ಯಾಖ್ಯಾನ ಮಾಡಿಕೊಡ್ತಾರೆ. ಅಗೋಚರ ವಸ್ತುವಿನ ನಿರ್ದಿಷ್ಟ ಅಂಶವನ್ನು ಕುರಿತು ಸಾಮಾನ್ಯ ನಿಯಮ ರೂಪಿಸುವ ಮತ್ತು ನೈಜತೆಯನ್ನು ಸ್ಪಷ್ಟಪಡಿಸುವ ನಿರಂತರ ಪ್ರಯತ್ನವೇ ತತ್ವಶಾಸ್ತ್ರ ಅಂತ. ಅಗೋಚರ ಅಂದರೆ ಕಣ್ಣಿಗೆ ಕಾಣತಕ್ಕಂಥದ್ದು, ಕಾಣದೇ ಇರತಕ್ಕಂಥದ್ದು. ಗೋಚರ ಅಂದರೆ ಕಣ್ಣಿಗೆ ಕಾಣುವಂಥದ್ದು. ಅಗೋಚರ ವಸ್ತುವನ್ನು ನಿರ್ದಿಷ್ಟ ಅಂಶ ಕುರಿತು ಸಾಮಾನ್ಯ ನಿಯಮ ರೂಪಿಸುವ ಮತ್ತು ನೈಜತೆಯನ್ನು ಸ್ಪಷ್ಟಪಡಿಸುವ ನಿರಂತರ ಪ್ರಯತ್ನ ಯಾವುದಾಗಿರ್ತದೋ ಅದು. ನೋಡಿ, ನಾವು ಹೇಳ್ತೀವಿ ಇವಾಗ ಅದೇ ಗಾಡ್, ದೇವರಲ್ಲಿದ್ದಾನೆ, ಇದು ಅಗೋಚರ, ಕಣ್ಣಿಗೆ ಕಾಣೋದಿಲ್ಲ, ಬಟ್ ನಾವು ನಂಬಬೇಕು ಅಂತ ಒಂದು ನೈಜತೆಯನ್ನು ಸ್ಪಷ್ಟಪಡಿಸ್ತಕ್ಕಂಥದ್ದನ್ನು ನಾವು ಟಿ ರೆಮೆಂಡ್ ಅಂತಕ್ಕಂಥವ್ರು ಇಲ್ಲಿ ಹೇಳ್ತಾರೆ. ಈಗ ಮತ್ತೊಬ್ಬ ಶಿಕ್ಷಣ ತಜ್ಞನಾಗಿರ್ತಕ್ಕಂಥ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣಜಿ ಅವರು ಹೇಳ್ತಾರೆ, ಸತ್ಯಾಂಶದ ಸ್ವರೂಪ ಕುರಿತಂತೆ ತಾರ್ಕಿಕ ಅನ್ವೇಷಣೆ ಮಾಡುವ ಶಾಸ್ತ್ರವೇ ತತ್ವಶಾಸ್ತ್ರ. ಭಾಳ ಚೆನ್ನಾಗಿ ಹೇಳಿರ್ತಕ್ಕಂಥದ್ದು ನೋಡಿ. ಸತ್ಯಾಂಶದ ಸ್ವರೂಪ ಕುರಿತಂತೆ ತಾರ್ಕಿಕ ಅನ್ವೇಷಣೆ ಮಾಡುವ ಶಾಸ್ತ್ರವೇ ಇಲ್ಲಿ ತತ್ವಶಾಸ್ತ್ರ ಅಂತಕ್ಕಂಥದ್ದು ಇಲ್ಲಿ ಹೇಳ್ತಾರೆ. ಇನ್ನು ಕೊನೆಯದಾಗಿ ನಾವು ನೋಡೋದಾದರೆ, ಇಲ್ಲಿ ಅಂಡರ್ಸನ್ ಅವ್ರು ಹೇಳ್ತಾರೆ, ತತ್ವಶಾಸ್ತ್ರ ಸೃಷ್ಟಿಸುವ ಸ್ವರೂಪ ಕುರಿತಂತೆ ವ್ಯಾಪಕ ದೃಷ್ಟಿಯ ಅನ್ವೇಷಣೆ ಮತ್ತು ವಸ್ತುಗಳ ಸ್ವರೂಪ ಕುರಿತಂತೆ ಸಾರ್ವತ್ರಿಕ ವಿವರಣೆ ನೀಡುವಂಥ ಒಂದು ಪ್ರಯತ್ನ ಇದಾಗಿರ್ತದೆ. ಆ ಮೂಲಕ ಮಾನವನು ತನ್ನನ್ನು ತಾನು ಅರಿಯುವುದರ ಜೊತೆಗೆ ಉಳಿದ ಜಗತ್ತಿನೊಂದಿಗೆ ತನ್ನ ಸಂಬಂಧ ಅರಿಯುವಂತೆ ಮಾಡುವಂಥ ಶಾಸ್ತ್ರ ಈ ತತ್ವಶಾಸ್ತ್ರವಾಗಿದೆ ಅಂತಕ್ಕಂಥದ್ದು ಯಾರಪ್ಪ ಅಂತಂದರೆ ಆಂಡರ್ಸನ್ ಅಂತವರು ಹೇಳ್ತಾರೆ. ಹೀಗೆ ತಜ್ಞರು ಸತ್ಯ ಶೋಧನೆ ಒಂದು ನಿರಂತರವಾಗಿರ್ತಕ್ಕಂಥ ಒಂದು ಕ್ರಿಯೆ ಆಗಿರುವುದರಿಂದ ತಮ್ಮದೇ ಆದಂಥ ವ್ಯಾಖ್ಯಾನಗಳನ್ನು ನೀಡಿ ಜೀವನದ ಮೂಲ ಮತ್ತು ಅಂತಿಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ತಕ್ಕಂಥ ಒಂದು ಪ್ರಯತ್ನ ಇಲ್ಲಿ ಮಾಡಿದ್ದಾರೆ. ಆಧ್ಯಾತ್ಮಿಕ ವಿಷಯಗಳ ಒಂದು ವಿವೇಚನಾ ಶಾಸ್ತ್ರ ಯಾವುದಪ್ಪ ಅಂತಂದರೆ ಇಲ್ಲಿ ತತ್ವಶಾಸ್ತ್ರ ಅಂತ ಹೇಳ್ತೀವಿ. ಈ ಮೌಲ್ಯಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಬದುಕಿನಲ್ಲಿ ಉದ್ಭವಿಸುವಂಥ ಸಮಸ್ಯೆಗಳಿಗೆ ಉತ್ತರ ಹುಡುಕುವಂಥ ಪ್ರಯತ್ನ, ಈ ಸಮಸ್ಯೆಗೆ ಪರಿಹಾರ ಒದಗಿಸ್ತಕ್ಕಂಥ ಪ್ರಯತ್ನ ಈ ಒಂದು ತತ್ವಶಾಸ್ತ್ರದಿಂದ ಸಿಗುತ್ತೆ. ಹೀಗಾಗಿ ಒಟ್ಟಿನಲ್ಲಿ ಅವನ ಅಭಿವೃದ್ಧಿಯಲ್ಲಿ ಮಾರ್ಗದರ್ಶನ ಮಾಡ್ತಕ್ಕಂಥ ಶಾಸ್ತ್ರ ಇದಾಗಿರ್ತದೆ. ಇಂಥ ಒಂದು ತತ್ವಶಾಸ್ತ್ರ ಶಿಕ್ಷಣ ಶಾಸ್ತ್ರಕ್ಕೆ ಮೂಲಾಧಾರವಾಗಿರ್ತಕ್ಕಂಥದ್ದು. ಹೀಗಾಗಿ ತತ್ವಶಾಸ್ತ್ರ ಬದುಕಿನಲ್ಲಿ ಮೌಲ್ಯಗಳನ್ನು ಗುರುತಿಸಿ ಅವುಗಳ ಪ್ರಾಮುಖ್ಯತೆ ಅರಿಯುವಂತೆ ಮಾಡಿ ಮಾನವನನ್ನು ಬದುಕನ್ನು ಮೌಲ್ಯಯುತಗೊಳಿಸ್ತಕ್ಕಂಥ ಕೆಲಸ ಈ ತತ್ವಶಾಸ್ತ್ರ ಮಾಡ್ತದೆ. ಶಿಕ್ಷಣದ ಕಾರ್ಯ ಮಾನವನನ್ನು ಇಲ್ಲಿ
ಅಜ್ಞಾನದಿಂದ ಜ್ಞಾನದೆಡೆಗೆ ಕೊಂಡೊಯ್ತಕ್ಕಂಥ ಒಂದು ಸಾಧನ ಶಕ್ತಿ ಈ ಒಂದು ತತ್ವಶಾಸ್ತ್ರ ಮಾಡ್ತದೆ. ಉತ್ತಮ ಬದುಕಿನ ಗುರಿ ಏನು ಆಗಬೇಕು, ಆಮೇಲೆ ಬದುಕಿನ ಒಂದು ಆದರ್ಶ ಮೌಲ್ಯಗಳು ಯಾವ್ಯಾವ ಆಗಬೇಕು, ಹೇಗಿರಬೇಕು ಎಂಬುದರ ಬಗ್ಗೆ ತತ್ವಶಾಸ್ತ್ರ ತಿಳಿಸಿ ಶಿಕ್ಷಣದ ಒಂದು ಆಧಾರವಾಗಿರತಕ್ಕಂಥದ್ದು ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ತತ್ವಶಾಸ್ತ್ರ ಇಲ್ಲಿ ಹಾಕಿಕೊಟ್ಟಿರ್ತಕ್ಕಂಥ ಸಿದ್ಧಾಂತಗಳನ್ನು ಶಿಕ್ಷಣದಲ್ಲಿ ಜಾರಿಗೆ ತರುವುದರ ಮೂಲಕ, ಕಾರ್ಯವನ್ನು ಅಸ್ತಿತ್ವಕ್ಕೆ ತರುವುದರ ಮೂಲಕ ತತ್ವಶಾಸ್ತ್ರ ಶಿಕ್ಷಣಕ್ಕೆ ಸಿದ್ಧಾಂತ ರೂಪವಾದರೆ ಶಿಕ್ಷಣ ತತ್ವಶಾಸ್ತ್ರದ ಒಂದು ಪ್ರಾಯೋಗಿಕ ರೂಪ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಫಿಲಾಸಫಿ ಈಸ್ ದಿ ಥಿಯರಟಿಕಲ್ ಸೈಡ್ ಆಫ್ ಎಜುಕೇಷನ್ ಅಂತ ಹೇಳೋದಾದರೆ, ಇಲ್ಲಿ ಎಜುಕೇಷನ್ ಈಸ್ ದಿ ಪ್ರಾಕ್ಟಿಕಲ್ ಸೈಡ್ ಆಫ್ ದಿ ಫಿಲಾಸಫಿ ಅಂತಕ್ಕಂಥ ಮಾತನ್ನು ಇಲ್ಲಿ ತಜ್ಞರ ಅಭಿಪ್ರಾಯ ವ್ಯಕ್ತಪಡಿಸ್ತಕ್ಕಂಥದ್ದು ನಾವು ನೋಡ್ತೀವಿ. ಶಿಕ್ಷಣಕ್ಕೆ ತತ್ವಶಾಸ್ತ್ರ ಮಾರ್ಗದರ್ಶಿಯಾಗಿದ್ದು ಶಿಕ್ಷಣದ ಕಾರ್ಯ ಯಶಸ್ವಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ವಿಚಾರಗಳನ್ನು ಇಲ್ಲಿ ನೀಡಿರ್ತಕ್ಕಂಥದ್ದು ಕಂಡುಬರುತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿ ಉದ್ಭವಿಸುವಂಥ ಎಲ್ಲ ಸಮಸ್ಯೆಗಳಿಗೂ ತತ್ವಶಾಸ್ತ್ರ ಸೂಕ್ತ ಪರಿಹಾರ ಒದಗಿಸ್ತಕ್ಕಂಥ ಕೆಲಸ ಮಾಡುತ್ತೆ. ಹೀಗಾಗಿ ಶಿಕ್ಷಣ ಕ್ಷೇತ್ರ ಸಮಸ್ಯೆಗಳಿಗೆ, ಜಿಜ್ಞಾಸೆಗಳಿಗೆ ಶೈಕ್ಷಣಿಕ ತತ್ವಶಾಸ್ತ್ರಕ್ಕೆ ಸೂಕ್ತ ಪರಿಹಾರವನ್ನು ಒದಗಿಸ್ತಕ್ಕಂಥ ಒಂದು ಶಿಕ್ಷಣವನ್ನು ಮೌಲ್ಯಯುತ ಮತ್ತು ಸತ್ಯಪೂರ್ಣಗೊಳಿಸಿರ್ತಕ್ಕಂಥದ್ದು ಇಲ್ಲಿ ಆಗ್ತದೆ. ತತ್ವಶಾಸ್ತ್ರ ಶಿಕ್ಷಣದ ಗುರಿ ಮತ್ತು ಉದ್ದೇಶಗಳನ್ನು ಸ್ಪಷ್ಟಪಡಿಸುವುದರ ಮೂಲಕ ಅಥವಾ ನಿರ್ದಿಷ್ಟಪಡಿಸುವುದರ ಮೂಲಕ ಶಿಕ್ಷಣಕ್ಕೆ ಗೊತ್ತು ಗುರಿಗಳನ್ನು ತೋರಿಸಿ ದಾರಿದೀಪದಂತಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಇಲ್ಲಿ ತತ್ವಶಾಸ್ತ್ರ ಅಂತಕ್ಕಂಥದ್ದನ್ನು ಹೇಳ್ತೀವಿ. ಹಾಗಾದರೆ ವಿದ್ಯಾರ್ಥಿಗಳೇ, ಇಲ್ಲಿ ಶಿಕ್ಷಣ ಆಧಾರವಾಗಿ ತತ್ವಶಾಸ್ತ್ರ ಏನು ಹೇಳಿತು ಅಂದರೆ, ಶಿಕ್ಷಣ ಯಾವುದೇ ಒಂದು ಅಂಶ ತತ್ವಶಾಸ್ತ್ರದ ಒಂದು ಪ್ರಭಾವಕ್ಕೊಳಗಾಗದೆ ಉಳಿದೇ ಇರತಕ್ಕಂಥದ್ದು ಇಲ್ಲ. ಪ್ರತಿಯೊಂದು ಯಾವುದೋ ಒಂದು ರೀತಿಯಲ್ಲಿ ಆದರೂ ಸಹಿತ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದು ಇಲ್ಲಿ ಕಂಡುಬರುತ್ತೆ. ತತ್ವಶಾಸ್ತ್ರದ ಒಂದು ಸೈದ್ಧಾಂತಿಕ ವಿಚಾರಗಳನ್ನು ನಾವು ತೆಗೆದುಕೊಳ್ಳೋದಾದರೆ, ಶಿಕ್ಷಣಶಾಸ್ತ್ರವು ಪ್ರಾಯೋಗಿಕ ರೂಪಕ್ಕೆ ತರುವ ಮೂಲಕ ತತ್ವಶಾಸ್ತ್ರದ ಒಂದು ಪ್ರಯೋಗಶಾಲೆ ಅಂತ ನಾವು ಇಲ್ಲಿ ಹೇಳಬಹುದು. ಈ ವಿಚಾರವನ್ನು ನಾವು ಇಟ್ಕೊಂಡು ನಾವು ನೋಡಿದಾಗ ಸುಮಾರಾಗಿ ತಜ್ಞರ ಒಂದು ಅಭಿಪ್ರಾಯಗಳು ಇಲ್ಲಿ ಬರ್ತವೆ. ಶಿಕ್ಷಣ ಆಧಾರವಾಗಿ ತತ್ವಶಾಸ್ತ್ರ ಪ್ರಮುಖ ಅಂಶಗಳು ಯಾವಪ್ಪ ಅಂತಂದರೆ, ತತ್ವಶಾಸ್ತ್ರವು ಶಿಕ್ಷಣದ ಸಿದ್ಧಾಂತ ರೂಪ ಅಂತಕ್ಕಂಥದ್ದು ಕರೆದರು. ಎಲ್ಲ ತತ್ವಜ್ಞಾನಿಗಳು ಶಿಕ್ಷಣ ತಜ್ಞರೇ ಆಗಿರುವರು. ನೋಡಿ, ಎಲ್ಲ ತತ್ವಜ್ಞಾನಿಗಳು ಶಿಕ್ಷಣ ತಜ್ಞರೇ ಆಗಿರುವರು. ಉದಾಹರಣೆಗೆ ನಾವು ಸ್ವಾಮಿ ವಿವೇಕಾನಂದರು ಹೇಳಿದ್ವಿ, ಗಾಂಧೀಜಿ, ರವೀಂದ್ರನಾಥ್ ಟ್ಯಾಗೋರ್, ಬುದ್ಧ ಆಗಿರ್ಬೋದು, ಪ್ಲೇಟೋ, ಅರಿಸ್ಟಾಟಲ್, ಹೆಗಲ್, ಜಾನ್ ಡ್ಯೂಯಿ, ಹೀಗೆ ಹಲವಾರು ತತ್ವಜ್ಞಾನಿಗಳು ಆಗಿದ್ದರೂ ಸಹಿತ ಅವ್ರೇನಪ್ಪ ಅಂತಂದರೆ ಶಿಕ್ಷಣ ತಜ್ಞರೇ ಆಗಿದ್ದರು ಅಂತಕ್ಕಂಥದ್ದನ್ನು ಇಲ್ಲಿ ನಮಗೆ ಗೊತ್ತಾಗುತ್ತೆ. ಅಂದರೆ ಬದುಕು ಸಾರ್ಥಕ ಹೇಗೆ ಆಗಬೇಕು ಎಂಬುದನ್ನು ಕುರಿತು ಮಾರ್ಗದರ್ಶಿಸಿ ತತ್ವಶಾಸ್ತ್ರವು ಶಿಕ್ಷಣಕ್ಕೆ ಮೂಲಾಧಾರವಾಗಿದೆ ಅಂತಕ್ಕಂಥ ಒಂದು ನಿರ್ಣಯಕ್ಕೆ ನಾವು ಇಲ್ಲಿ ಬರಬಹುದು. ಈ ತತ್ವಶಾಸ್ತ್ರದ ಗುರಿ ಮತ್ತು ಪಠ್ಯಕ್ರಮ ನಿರ್ದಿಷ್ಟಪಡಿಸುವ ಮೂಲಕ ಶಿಕ್ಷಣಕ್ಕೆ ನೆಲೆಯಾಗಿರ್ತಕ್ಕಂಥದ್ದು. ಆಮೇಲೆ ತತ್ವಶಾಸ್ತ್ರ ಮೌಲ್ಯಗಳನ್ನು ಗುರುತಿಸಿ ಶಿಕ್ಷಣ ಹಾಗೂ ಮೌಲ್ಯಗಳನ್ನು ಒಂದು ವ್ಯಕ್ತಿಯಲ್ಲಿ ಅಳವಡಿಸುವಂತೆ ಮಾರ್ಗದರ್ಶಿಸ್ತಕ್ಕಂಥ ಕೆಲಸ ಇಲ್ಲಿ ಮಾಡುತ್ತೆ. ತತ್ವಶಾಸ್ತ್ರವಿಲ್ಲದೆ ಶಿಕ್ಷಣ ಸ್ವರೂಪಗಳನ್ನು ನಿಖರವಾಗಿ ಅರ್ಥೈಸಿಕೊಳ್ಳುವುದು ಅಸಾಧ್ಯ ಎಂಬುದನ್ನು ಜೆಂಟಲ್ ಅಂತಕ್ಕಂಥ ತಜ್ಞರು ಇಲ್ಲಿ ಹೇಳ್ತಾರೆ. ತತ್ವಶಾಸ್ತ್ರವು ಶಿಕ್ಷಣದ ಆಧಾರ ಎನ್ನುವುದಕ್ಕೆ ಪುಷ್ಟಿ ನೀಡಿರ್ತಕ್ಕಂಥದ್ದು ಈ ಜೆಂಟಲ್ ಅಂತಕ್ಕಂಥ ವಾಕ್ಯ ನಮಗೆ ಇಲ್ಲಿ ಸ್ಪಷ್ಟವಾಗಿರತಕ್ಕಂಥದ್ದು ಕಂಡುಬರುತ್ತೆ ವಿದ್ಯಾರ್ಥಿಗಳೇ. ಅಂದರೆ ಶಿಕ್ಷಣ ಆಧಾರವಾಗಿ ತತ್ವಶಾಸ್ತ್ರ ಹೇಗೆ ನಮಗೆ ಇದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿವರೆಗೆ ತಿಳ್ಕೊಂಡಿದ್ದೀವಿ. ನಾವು ಮತ್ತೆ ಅಧ್ಯಯನ ಮಾಡೋಣ. ಏನಪ್ಪ ಅಂತಂದರೆ, ಇಲ್ಲಿ ಶಿಕ್ಷಣ ಆಧಾರವಾಗಿ ಮನಃಶಾಸ್ತ್ರ ಅಂತಕ್ಕಂಥದ್ದು ಏನು ಎಂಬುದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ.